ಮನೆ ಕಟ್ಟೋದು ಮದುವೆ ಆಗೋದು ಅಷ್ಟು ಸುಲಭದ ಮಾತಲ್ಲ. ಬಡವರಿಗಂತೂ ಮನೆ ಅನ್ನೋದು ಬಹುದೊಡ್ಡ ಕನಸಾಗಿರುತ್ತೆ. ಆದರೆ ಬಡವರ ಕನಸು ಇದೀಗ ನನಸಾಗಿದೆ. ಕೊನೆಗೂ ಬಡವರಿಗೆ ಸರ್ಕಾರ ಆಶ್ರಯದಡಿ ಸೂರು ಸಿಕ್ಕಿದೆ. ಈ ಕುರಿತಾಗಿ ಒಂದು ಮಾಹಿತಿ ಇಲ್ಲಿ ತರೋಣ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂಬ ಮಾತು ವಾಸ್ತವಕ್ಕೆ ಸತ್ಯ. ಅದರಲ್ಲೂ ಬಡವರಿಗೆ ಸೂರು ಕಟ್ಟೋದು ಅಂದರೆ ಬಹುವರ್ಷದ ಕನಸು. ಆದ್ರೀಗ ಆ ಕನಸು ನನಸಾಗಿದೆ. ಸರ್ಕಾರ 652 ಆಶ್ರಯ ಸೂರನ್ನ ಅವರ ಕೈಗೆ ಹಸ್ತಾಂತರಿಸಿದೆ. ಬಡವರಿಗೆ ಆಶ್ರಯ ಕೊಟ್ಟ ಸರ್ಕಾರ ಲಾಟರಿ ಮೂಲಕ ಫಲಾನುಭವಿಗಳಿಗೆ ಹಸ್ತಾಂತರ. ಶಿವಮೊಗ್ಗ ನಗರದ ಹೊರವಲಯದ ಗೋವಿಂದಪುರದಲ್ಲಿ ನಿರ್ಮಿಸಿರುವ G+2 ಮಾದರಿಯ ಆಶ್ರಯ ಮನೆಗಳನ್ನು ವಸತಿ ಸಚಿವ ಜಮೀರ್ ಅಹಮದ್ ಬಡವರಿಗೆ ಹಸ್ತಾಂತರಿಸಿದ್ರು. ಲಾಟರಿ ಮೂಲಕ ಫಲಾನುಭವಿಗಳಿಗೆ ನೀಡಿದ್ರು. ಅಲ್ಲಿ ಕೇಂದ್ರವಾಗಿ 80,000 ದುಡ್ಡು ಕೊಟ್ಟಿದ್ವಿ. ಈಗ ಅಲರ್ಟ್ ಆಗಿದೆ. ಏನೋ ಫ್ರೀ ಅಂತ ಹೇಳ್ತಾರೆ, ನೋಡ್ಬೇಕು ಏನು ಮಾಡ್ತಾರೆ. ಪರವಾಗಿಲ್ಲ, ಖುಷಿ ಕಲ್ತಿರುತ್ತೆ. ಹೌದು, ಸಾಲ ಮಾಡಿದ್ವಿ, ಬಡ್ಡಿ ತೊಗೊಂಡಿದ್ವಿ, ದುಡ್ಡು ಸಂಘದಲ್ಲಿ ತೊಗೊಂಡಿದ್ದೀವಿ, ಏನೋ ಆದಷ್ಟು ಕಟ್ಟಿದ್ದೀವಿ, ದುಡ್ಡು ಖುಷಿ ಇದೆ. ಇಲ್ಲ, ತುಂಬ ಖುಷಿ ಆಗಿದೆ ಸರ್. ನಮಗೆ ತುಂಬ ಖುಷಿ ಆಗಿದೆ. ಹಿಂಗೆ ಎಲ್ಲರಿಗೂ ಸಿಗಲಿ ಸರ್. ಇದು ನಮ್ಮೊಬ್ಬರಿಗೆ ಅಲ್ಲ, ಯಾರ್ಯಾರು ಮನೆ ಇಲ್ಲ ಅಂತ ಇದ್ದಾರೋ ಎಲ್ಲರಿಗೂ ಸಿಗಬೇಕು ಸರ್. ಇದು ಎಲ್ಲರ ಹಕ್ಕು ಸರ್. ಇದು ಎಲ್ಲರಿಗೂ ಬೇಕೇ ಬೇಕು. ಅದೇ ಸರ್, ನಮಗೂ ಒಂದು ಕನಸಿರುತ್ತೆ. ಅಂದರೆ ನಮಗೆ ಕಟ್ಟೋಕ್ಕಾಗಲ್ಲ ಇವಾಗಿಂದ ರೇಟಲ್ಲಿ, ನಾವೇನು ಮಾಡೋಕ್ಕಾಗಲ್ಲ ಸರ್ ಇವಾಗಿನ ರೇಟಲ್ಲಿ. ಅದಕ್ಕೋಸ್ಕರ ಸರ್ಕಾರದಿಂದ ನಮಗೆ ಮಾಡ್ತಿರೋ ಇದನ್ನ ಯಾವ ಕಾರಣಕ್ಕೂ ನಾವು ಇದು ಮಾಡೋಕ್ಕಾಗಲ್ಲ ಸರ್, ಮರೆಯೋಕ್ಕಾಗಲ್ಲ ಸರ್. ಗೋವಿಂದಪುರ ಬಡಾವಣೆಯಲ್ಲಿ ಒಟ್ಟು 3,000 ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅದರಲ್ಲಿ ಈ ಹಿಂದೆ 624 ಮನೆಗಳನ್ನು ಈಶ್ವರಪ್ಪನವರು ಸಚಿವರಾಗಿದ್ದಾಗ ಹಸ್ತಾಂತರ ಮಾಡಿದ್ರು. ಈಗ 652 ಮನೆಗಳ ಹಸ್ತಾಂತರವನ್ನ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ. ಆಶ್ರಯ ಮನೆಗಳಲ್ಲದೆ ಸ್ಲಂ ಬೋರ್ಡ್ನ ಬಾಕಿ ಉಳಿದಿರುವ ಮನೆಗಳು ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಇರುವ ಮನೆಗಳು ಸೇರಿ ಎಲ್ಲಾ ಮನೆಗಳನ್ನು ಬಡವರಿಗೆ ನೀಡಲು ಸುಮಾರು 9.5 ಸಾವಿರ ಕೋಟಿ ಕೇಳಿದ್ದೇನೆ. ವಸತಿ ಯೋಜನೆಯಲ್ಲಿ ಬಡವರಿಗೆ ಅನ್ಯಾಯ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದ್ದಾರೆ. ಟೋಟಲ್ ಇಲ್ಲಿ 3,000 ಆಶ್ರಯ ಮನೆಗಳು. 3,000 ಮನೆಗಳಲ್ಲಿ 624 ಮನೆಗಳು 2023ರಲ್ಲಿ ಮನೆ ಈಶ್ವರಪ್ಪ ಬಿಜೆಪಿ ಸರ್ಕಾರ ಇರುವಾಗ ಮನೆ ಈಶ್ವರಪ್ಪ ಅವರು 624 ಮನೆಗಳು ಆಲ್ರೆಡಿ ಹ್ಯಾಂಡ್ ಓವರ್ನ ಮಾಡಿದ್ದಾರೆ. ಅದ್ರ ಜೊತೆ ಇವತ್ತು ಅಲಾಟ್ಮೆಂಟ್ ಲ್ಯಾಟ್ರಿ ಮುಖಾಂತರ ಇವತ್ತು 653 ಮನೆ ಲ್ಯಾಟ್ರಿ ಮುಖಾಂತರ ನಾವು ಇವತ್ತು ಎತ್ತಾ ಇದ್ವಿ. 652 ಮನೆ, ಒಟ್ಟಾಗಿ 3,000 ಮನೆಗಳು. ಇವತ್ತೇನಾದ್ರೂ ಈ ಮನೆಗಳು ಬಂದಿದ್ದಾವೆ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಕಾರಣಭೂತರು ಯಾರು ಅಂತ ಹೇಳಿದ್ರೆ ಕಾರಣಕರ್ತರು ಸನ್ಮಾನ್ಯ ಬಂಗಾರಪ್ಪಾಜಿ ಅವರು ಆಶ್ರಯ ಮನೆ ಶುರು ಮಾಡಿದ್ರು. ಆಮೇಲೆ ಈ ಬಡಾವಣೆಯನ್ನ ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಅವರು ಅವಾಗಲೂ ಕೂಡ ಆಶ್ರಯ ಬಡಾವಣೆ ಅಂತ ಹೇಳಿ ರೆಡಿಮೇಡ್ ಬ್ಲಾಕ್ಸ್ ಅಲ್ಲಿ ಮಾಡೋರು. ಈಗ ಏನಾಗ್ತದೆ, ಬಂದ್ಬಿಟ್ಟು ಈ ರಾಜಕಾರಣಿ ಏನಾದ್ರು ಕೇಳ್ತಾರೆ, ಏನಾದ್ರು ಕೊಡ್ಬೇಕಾ ಅಂತ. ನಿಮಗೆ ಗೊತ್ತಿದೆ, ನಮ್ಮ ತಂದೆಯವರು ಒಂದೇ ಹೇಳಿದರು, 15% ಎಕ್ಸ್ಟ್ರಾ ಮನೆಗಳನ್ನು ಕಟ್ಕೊಡು ಅಂತ ಹೇಳಿ ಬಂಗಾರಪ್ಪಾಜಿ ಅವರು ಹೇಳಿದ್ರು. ಅದನ್ನ ಬಂಗಾರಪ್ಪಾಜಿ ಅವರು ಹೇಳ್ತಾ ಇದ್ರು. ಯಾಕಂದ್ರೆ ಬಡವರಲ್ಲಿ ಯಾವತ್ತೂ ಕೂಡ ಯಾವುದೇ ತರಹದ ವೈಯಕ್ತಿಕವಾಗಿರ್ತಕ್ಕಂಥ ಆಸೆಗಳನ್ನು ಇಟ್ಕೊಳ್ಬಾರ್ದು. ಅದು ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ. ಒಟ್ಟಾರೆ ಅಲ್ಲಿ ಇಲ್ಲಿ ಕೈ ಸಾಲ ಮಾಡಿಕೊಂಡು ಸ್ವಂತ ಸೂರು ಹೊಂದಬೇಕೆಂದು ಪಟ್ಟಂತ ಬಡವರ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅತ್ತ ಫಲಾನುಭವಿಗಳು ಕನಸಿನ ಮನೆ ಕಂಡು ಸಂತಸಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮನೆ ಕಟ್ಟೋದು ಮದುವೆ ಆಗೋದು ಅಷ್ಟು ಸುಲಭದ ಮಾತಲ್ಲ. ಬಡವರಿಗಂತೂ ಮನೆ ಅನ್ನೋದು ಬಹುದೊಡ್ಡ ಕನಸಾಗಿರುತ್ತೆ. ಆದರೆ ಬಡವರ ಕನಸು ಇದೀಗ ನನಸಾಗಿದೆ. ಕೊನೆಗೂ ಬಡವರಿಗೆ ಸರ್ಕಾರ ಆಶ್ರಯದಡಿ ಸೂರು ಸಿಕ್ಕಿದೆ. ಈ ಕುರಿತಾಗಿ ಒಂದು ಮಾಹಿತಿ ಇಲ್ಲಿ ತರೋಣ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂಬ ಮಾತು ವಾಸ್ತವಕ್ಕೆ ಸತ್ಯ. ಅದರಲ್ಲೂ ಬಡವರಿಗೆ ಸೂರು ಕಟ್ಟೋದು ಅಂದರೆ ಬಹುವರ್ಷದ ಕನಸು. ಆದ್ರೀಗ ಆ ಕನಸು ನನಸಾಗಿದೆ. ಸರ್ಕಾರ 652 ಆಶ್ರಯ ಸೂರನ್ನ ಅವರ ಕೈಗೆ ಹಸ್ತಾಂತರಿಸಿದೆ. ಬಡವರಿಗೆ ಆಶ್ರಯ ಕೊಟ್ಟ ಸರ್ಕಾರ ಲಾಟರಿ ಮೂಲಕ ಫಲಾನುಭವಿಗಳಿಗೆ ಹಸ್ತಾಂತರ. ಶಿವಮೊಗ್ಗ ನಗರದ ಹೊರವಲಯದ ಗೋವಿಂದಪುರದಲ್ಲಿ ನಿರ್ಮಿಸಿರುವ G+2 ಮಾದರಿಯ ಆಶ್ರಯ ಮನೆಗಳನ್ನು ವಸತಿ ಸಚಿವ ಜಮೀರ್ ಅಹಮದ್ ಬಡವರಿಗೆ ಹಸ್ತಾಂತರಿಸಿದ್ರು. ಲಾಟರಿ ಮೂಲಕ ಫಲಾನುಭವಿಗಳಿಗೆ ನೀಡಿದ್ರು. ಅಲ್ಲಿ ಕೇಂದ್ರವಾಗಿ 80,000 ದುಡ್ಡು ಕೊಟ್ಟಿದ್ವಿ. ಈಗ ಅಲರ್ಟ್ ಆಗಿದೆ.
ಏನೋ ಫ್ರೀ ಅಂತ ಹೇಳ್ತಾರೆ, ನೋಡ್ಬೇಕು ಏನು ಮಾಡ್ತಾರೆ. ಪರವಾಗಿಲ್ಲ, ಖುಷಿ ಅನ್ಸುತ್ತೆ. ಕಲ್ತಿರುತ್ತೆ. ಹೌದು, ಸಾಲ ಮಾಡಿದ್ವಿ, ಬಡ್ಡಿ ತೊಗೊಂಡಿದ್ವಿ, ದುಡ್ಡು ಸಂಘದಲ್ಲಿ ತೊಗೊಂಡಿದ್ದೀವಿ, ಏನೋ ಆದಷ್ಟು ಕಟ್ಟಿದ್ದೀವಿ, ದುಡ್ಡು ಖುಷಿ ಇದೆ. ಇಲ್ಲ, ತುಂಬ ಖುಷಿ ಆಗಿದೆ ಸರ್, ನಮಗೆ ತುಂಬ ಖುಷಿ ಆಗಿದೆ. ಹಿಂಗೆ ಎಲ್ಲರಿಗೂ ಸಿಗಲಿ ಸರ್, ಇದು ನಮ್ಮೊಬ್ಬರಿಗೆ ಅಲ್ಲ, ಯಾರ್ಯಾರು ಮನೆ ಇಲ್ಲ ಅಂತ ಇದ್ದಾರೋ ಎಲ್ಲರಿಗೂ ಸಿಗಬೇಕು ಸರ್, ಇದು ಎಲ್ಲರ ಹಕ್ಕು ಸರ್, ಇದು ಎಲ್ಲರಿಗೂ ಬೇಕೇ ಬೇಕು. ಅದೇ ಸರ್, ನಮಗೂ ಒಂದು ಕನಸಿರುತ್ತೆ, ಅಂದರೆ ನಮಗೆ ಕಟ್ಟೋಕ್ಕಾಗಲ್ಲ ಇವಾಗಿಂದ ರೇಟಲ್ಲಿ, ನಾವೇನು ಮಾಡೋಕ್ಕಾಗಲ್ಲ ಸರ್ ಇವಾಗಿನ ರೇಟಲ್ಲಿ. ಅದಕ್ಕೋಸ್ಕರ ಸರ್ಕಾರದಿಂದ ನಮಗೆ ಮಾಡ್ತಿರೋ ಇದನ್ನ ಯಾವ ಕಾರಣಕ್ಕೂ ನಾವು ಇದು ಮಾಡೋಕ್ಕಾಗಲ್ಲ ಸರ್, ಮರೆಯೋಕ್ಕಾಗಲ್ಲ ಸರ್. ಗೋವಿಂದಪುರ ಬಡಾವಣೆಯಲ್ಲಿ ಒಟ್ಟು 3,000 ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅದರಲ್ಲಿ ಈ ಹಿಂದೆ 624 ಮನೆಗಳನ್ನು ಈಶ್ವರಪ್ಪನವರು ಸಚಿವರಾಗಿದ್ದಾಗ ಹಸ್ತಾಂತರ ಮಾಡಿದ್ರು. ಈಗ 652 ಮನೆಗಳ ಹಸ್ತಾಂತರವನ್ನ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ. ಆಶ್ರಯ ಮನೆಗಳಲ್ಲದೆ ಸ್ಲಂ ಬೋರ್ಡ್ನ ಬಾಕಿ ಉಳಿದಿರುವ ಮನೆಗಳು ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಇರುವ ಮನೆಗಳು ಸೇರಿ ಎಲ್ಲಾ ಮನೆಗಳನ್ನು ಬಡವರಿಗೆ ನೀಡಲು ಸುಮಾರು 9.5 ಸಾವಿರ ಕೋಟಿ ಕೇಳಿದ್ದೇನೆ. ವಸತಿ ಯೋಜನೆಯಲ್ಲಿ ಬಡವರಿಗೆ ಅನ್ಯಾಯ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದ್ದಾರೆ. ಟೋಟಲ್ ಇಲ್ಲಿ 3,000 ಆಶ್ರಯ ಮನೆಗಳು, 3,000 ಮನೆಗಳಲ್ಲಿ 624 ಮನೆಗಳು 2023ರಲ್ಲಿ ಮನೆ ಈಶ್ವರಪ್ಪ BJP ಸರ್ಕಾರ ಇರುವಾಗ ಮನೆ ಈಶ್ವರಪ್ಪ ಅವರು 624 ಮನೆಗಳು ಆಲ್ರೆಡಿ ಹ್ಯಾಂಡ್ ಓವರನ್ನು ಮಾಡಿದ್ದಾರೆ. ಅದ್ರ ಜೊತೆಲಿ ಇವತ್ತು ಅಲಾಟ್ಮೆಂಟ್ ಲ್ಯಾಟ್ರಿ ಮುಖಾಂತರ ಇವತ್ತು 653 ಮನೆ ಲ್ಯಾಟ್ರಿ ಮುಖಾಂತರ ನಾವು ಇವತ್ತು ಎತ್ತಾ ಇದ್ವಿ. 652 ಮನೆ, ಒಟ್ಟಾಗಿ 3,000 ಮನೆಗಳು. ಇವತ್ತೇನಾದ್ರೂ ಈ ಮನೆಗಳು ಬಂದಿದ್ದಾವೆ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಕಾರಣಭೂತರು ಯಾರು ಅಂತ ಹೇಳಿದ್ರೆ ಕಾರಣಕರ್ತರು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಆಶ್ರಯ ಮನೆ ಶುರು ಮಾಡಿದ್ರು. ಆಮೇಲೆ ಈ ಬಡಾವಣೆಯನ್ನ ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಅವರು ಅವಾಗಲೂ ಕೂಡ ಆಶ್ರಯ ಬಡಾವಣೆ ಅಂತ ಹೇಳಿ ರೆಡಿಮೇಡ್ ಬ್ಲಾಕ್ಸ್ ಅಲ್ಲಿ ಮಾಡೋರು. ಈಗ ಏನಾಗ್ತದೆ, ಬಂದ್ಬಿಟ್ಟು ಈ ರಾಜಕಾರಣಿಗೆ ಏನಾದ್ರು ಕೇಳ್ತಾರೆ, ಏನಾದ್ರು ಕೊಡ್ಬೇಕಾ ಅಂತ. ನಿಮಗೆ ಗೊತ್ತಿದೆ, ನಮ್ಮ ತಂದೆಯವರು ಒಂದೇ ಹೇಳಿದರು, 15% ಎಕ್ಸ್ಟ್ರಾ ಮನೆಗಳನ್ನು ಕಟ್ಕೊಡು ಅಂತ ಹೇಳಿ ಬಂಗಾರಪ್ಪಾಜಿಯವರು ಹೇಳಿದರು. ಅದನ್ನು ಬಂಗಾರಪ್ಪಾಜಿಯವರು ಹೇಳ್ತಾ ಇದ್ರು. ಯಾಕಂದ್ರೆ ಬಡವರಲ್ಲಿ ಯಾವತ್ತೂ ಕೂಡ ಯಾವುದೇ ತರಹದ ವೈಯಕ್ತಿಕವಾಗಿರ್ತಕ್ಕಂಥ ಆಸೆಗಳನ್ನು ಇಟ್ಕೊಳ್ಬಾರ್ದು. ಅದು ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ. ಒಟ್ಟಾರೆ ಅಲ್ಲಿ ಇಲ್ಲಿ ಕೈ ಸಾಲ ಮಾಡಿಕೊಂಡು ಸ್ವಂತ ಸೂರು ಹೊಂದಬೇಕೆಂದು ಪಟ್ಟಂತ ಬಡವರ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅತ್ತ ಫಲಾನುಭವಿಗಳು ಕನಸಿನ ಮನೆ ಕಂಡು ಸಂತಸಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮನೆ ಕಟ್ಟೋದು, ಮದುವೆ ಆಗೋದು ಅಷ್ಟು ಸುಲಭದ ಮಾತಲ್ಲ. ಬಡವರಿಗಂತೂ ಮನೆ ಅನ್ನೋದು ಬಹುದೊಡ್ಡ ಕನಸಾಗಿರುತ್ತೆ. ಆದರೆ ಬಡವರ ಕನಸು ಇದೀಗ ನನಸಾಗಿದೆ. ಕೊನೆಗೂ ಬಡವರಿಗೆ ಸರ್ಕಾರ ಆಶ್ರಯದಡಿ ಸೂರು ಸಿಕ್ಕಿದೆ. ಈ ಕುರಿತಾಗಿ ಒಂದು ಮಾಹಿತಿ ಇಲ್ಲಿ ತರ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂಬ ಮಾತು ವಾಸ್ತವಕ್ಕೆ ಸತ್ಯ. ಅದರಲ್ಲೂ ಬಡವರಿಗೆ ಸೂರು ಕಟ್ಟೋದು ಅಂದರೆ ಬಹುವರ್ಷದ ಕನಸು. ಆದ್ರೀಗ ಆ ಕನಸು ನನಸಾಗಿದೆ. ಸರ್ಕಾರ 652 ಆಶ್ರಯ ಸೂರನ್ನ ಅವರ ಕೈಗೆ ಹಸ್ತಾಂತರಿಸಿದೆ. ಬಡವರಿಗೆ ಆಶ್ರಯ ಕೊಟ್ಟ ಸರ್ಕಾರ ಲಾಟರಿ ಮೂಲಕ ಫಲಾನುಭವಿಗಳಿಗೆ ಹಸ್ತಾಂತರ. ಶಿವಮೊಗ್ಗ ನಗರದ ಹೊರವಲಯದ ಗೋವಿಂದಪುರದಲ್ಲಿ ನಿರ್ಮಿಸಿರುವ G+2 ಮಾದರಿಯ ಆಶ್ರಯ ಮನೆಗಳನ್ನು ವಸತಿ ಸಚಿವ ಜಮೀರ್ ಅಹಮದ್ ಬಡವರಿಗೆ ಹಸ್ತಾಂತರಿಸಿದ್ರು. ಲಾಟರಿ ಮೂಲಕ ಫಲಾನುಭವಿಗಳಿಗೆ ನೀಡಿದ್ರು. ಅಲ್ಲಿ ಕೇಂದ್ರವಾಗಿ 80,000 ದುಡ್ಡು ಕೊಟ್ಟಿದ್ವಿ, ಈಗ ಅಲರ್ಟ್ ಆಗಿದೆ. ಏನೋ ಫ್ರೀ ಅಂತ ಹೇಳ್ತಾರೆ, ನೋಡ್ಬೇಕು ಏನು ಮಾಡ್ತಾರೆ. ಪರವಾಗಿಲ್ಲ, ಖುಷಿ ಅನ್ಸುತ್ತೆ. ಕಲ್ತಿರುತ್ತೆ. ಹೌದು, ಸಾಲ ಮಾಡಿದ್ವಿ, ಬಡ್ಡಿ ತೊಗೊಂಡಿದ್ದೀವಿ, ದುಡ್ಡು ಸಂಘದಲ್ಲಿ ತೊಗೊಂಡಿದ್ದೀವಿ, ಏನೋ ಆದಷ್ಟು ಕಟ್ಟಿದ್ದೀವಿ, ದುಡ್ಡು ಖುಷಿ ಇದೆ. ಇಲ್ಲ, ತುಂಬ ಖುಷಿ ಆಗಿದೆ ಸರ್, ನಮಗೆ ತುಂಬ ಖುಷಿ ಆಗಿದೆ. ಹಿಂಗೆ ಎಲ್ಲರಿಗೂ ಸಿಗಲಿ ಸರ್, ಇದು ನಮ್ಮೊಬ್ಬರಿಗೆ ಅಲ್ಲ, ಯಾರ್ಯಾರು ಮನೆ ಇಲ್ಲ ಅಂತ ಇದ್ದಾರೋ ಎಲ್ಲರಿಗೂ ಸಿಗಬೇಕು ಸರ್, ಇದು ಎಲ್ಲರ ಹಕ್ಕು ಸರ್, ಇದು ಎಲ್ಲರಿಗೂ ಬೇಕೇ ಬೇಕು. ಅದೇ ಸರ್, ನಮಗೂ ಒಂದು ಕನಸಿರುತ್ತೆ, ಅಂದರೆ ನಮಗೆ ಕಟ್ಟೋಕ್ಕಾಗಲ್ಲ ಇವಾಗಿಂದ ರೇಟಲ್ಲಿ, ನಾವೇನು ಮಾಡೋಕ್ಕಾಗಲ್ಲ ಸರ್ ಇವಾಗಿನ ರೇಟಲ್ಲಿ. ಅದಕ್ಕೋಸ್ಕರ ಸರ್ಕಾರದಿಂದ ನಮಗೆ ಮಾಡ್ತಿರೋ ಇದನ್ನ ಯಾವ ಕಾರಣಕ್ಕೂ ನಾವು ಇದು ಮಾಡೋಕ್ಕಾಗಲ್ಲ ಸರ್, ಮರೆಯೋಕ್ಕಾಗಲ್ಲ ಸರ್. ಗೋವಿಂದಪುರ ಬಡಾವಣೆಯಲ್ಲಿ ಒಟ್ಟು 3,000 ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅದರಲ್ಲಿ ಈ ಹಿಂದೆ 624 ಮನೆಗಳನ್ನು ಈಶ್ವರಪ್ಪನವರು ಸಚಿವರಾಗಿದ್ದಾಗ ಹಸ್ತಾಂತರ ಮಾಡಿದ್ರು. ಈಗ 652 ಮನೆಗಳ ಹಸ್ತಾಂತರವನ್ನ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ. ಆಶ್ರಯ ಮನೆಗಳಲ್ಲದೆ ಸ್ಲಂ ಬೋರ್ಡ್ನ ಬಾಕಿ ಉಳಿದಿರುವ ಮನೆಗಳು ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಇರುವ ಮನೆಗಳು ಸೇರಿ ಎಲ್ಲಾ ಮನೆಗಳನ್ನು ಬಡವರಿಗೆ ನೀಡಲು ಸುಮಾರು 9.5 ಸಾವಿರ ಕೋಟಿ ಕೇಳಿದ್ದೇನೆ. ವಸತಿ ಯೋಜನೆಯಲ್ಲಿ ಬಡವರಿಗೆ ಅನ್ಯಾಯ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದ್ದಾರೆ. ಟೋಟಲ್ ಇಲ್ಲಿ 3,000 ಆಶ್ರಯ ಮನೆಗಳು, 3,000 ಮನೆಗಳಲ್ಲಿ 624 ಮನೆಗಳು 2023ರಲ್ಲಿ ಮನೆ ಈಶ್ವರಪ್ಪ
BJP ಸರ್ಕಾರ ಇಲ್ಲಿರುವಾಗ ಮನೆ ಈಶ್ವರಪ್ಪ ಅವರು 624 ಮನೆಗಳು ಆಲ್ರೆಡಿ ಹ್ಯಾಂಡ್ ಓವರ್ನ ಮಾಡಿದ್ದಾರೆ. ಅದ್ರ ಜೊತೆಲಿ ಇವತ್ತು ಅಲಾಟ್ಮೆಂಟ್ ಲ್ಯಾಟ್ರಿ ಮುಖಾಂತರ ಇವತ್ತು 653 ಮನೆ ಲ್ಯಾಟ್ರಿ ಮುಖಾಂತರ ನಾವು ಇವತ್ತು ಎತ್ತಾ ಇದ್ವಿ. 652 ಮನೆ, ಒಟ್ಟಾಗಿ 3,000 ಮನೆಗಳು. ಇವತ್ತೇನಾದ್ರೂ ಈ ಮನೆಗಳು ಬಂದಿದ್ದಾವೆ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಕಾರಣಭೂತರು ಯಾರು ಅಂತ ಹೇಳಿದ್ರೆ ಕಾರಣಕರ್ತರು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಆಶ್ರಯ ಮನೆ ಶುರು ಮಾಡಿದ್ರು. ಆಮೇಲೆ ಈ ಬಡಾವಣೆಯನ್ನ ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಅವರು ಅವಾಗಲೂ ಕೂಡ ಆಶ್ರಯ ಬಡಾವಣೆ ಅಂತ ಹೇಳಿ ರೆಡಿಮೇಡ್ ಬ್ಲಾಕ್ಸ್ ಅಲ್ಲಿ ಮಾಡೋರು. ಈಗ ಏನಾಗ್ತದೆ, ಬಂದ್ಬಿಟ್ಟು ಈ ರಾಜಕಾರಣಿಗೆ ಏನಾದ್ರು ಕೇಳ್ತಾರೆ, ಏನಾದ್ರು ಕೊಡ್ಬೇಕಾ ಅಂತ. ನಿಮಗೆ ಗೊತ್ತಿದೆ, ನಮ್ಮ ತಂದೆಯವರು ಒಂದೇ ಹೇಳಿದರು, 15% ಎಕ್ಸ್ಟ್ರಾ ಮನೆಗಳನ್ನು ಕಟ್ಕೊಡು ಅಂತ ಹೇಳಿ ಬಂಗಾರಪ್ಪಾಜಿಯವರು ಹೇಳಿದರು. ಅದನ್ನು ಬಂಗಾರಪ್ಪಾಜಿಯವರು ಹೇಳ್ತಾ ಇದ್ರು. ಯಾಕಂದ್ರೆ ಬಡವರಲ್ಲಿ ಯಾವತ್ತೂ ಕೂಡ ಯಾವುದೇ ಥರದ ವೈಯಕ್ತಿಕವಾಗಿರ್ತಕ್ಕಂಥ ಆಸೆಗಳನ್ನು ಇಟ್ಕೊಳ್ಬಾರ್ದು. ಅದು ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ. ಒಟ್ಟಾರೆ ಅಲ್ಲಿ ಇಲ್ಲಿ ಕೈ ಸಾಲ ಮಾಡಿಕೊಂಡು ಸ್ವಂತ ಸೂರು ಹೊಂದಬೇಕೆಂದು ಪಟ್ಟಂತ ಬಡವರ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅತ್ತ ಫಲಾನುಭವಿಗಳು ಕನಸಿನ ಮನೆ ಕಂಡು ಸಂತಸಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.